ಜಿಲ್ಲಾಧ್ಯಕ್ಷರು ಆಯ್ತು ಈ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಈಗಾಗಲೇ ಆಂಧ್ರ ಮತ್ತು ಹರಿಯಾಣ ಮತ್ತು ತಮಿಳುನಾಡು ಜಾರಿಯಾಗಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಒಳ ಮೀಸಲಾತಿ ಜಾರಿಯಾಗಬೇಕಾಗಿದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಗುಂಪುಗಳು ಹೆಚ್ಚಾಗಿದ್ದಾವೆ. ಹೋರಾಟಗಾರರು ಜನಗಳಿಗೇನು ತೊಂದರೆ ಇಲ್ಲ, ಇರತಕ್ಕಂಥ ಲೀಡರ್ಗಳೇ ಇಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ. ಜನಗಳ ಜೊತೆಗೆ ಎಲ್ಲರ ಸಮುದಾಯ ಒಂದೇ ಇದೆ. ಬಟ್ ನಾನು ಲೀಡು ಅನ್ನೋ ವಿಚಾರಕ್ಕೆ ಬಂದಾಗ ಒಬ್ಬರು ಹೊಂದಿಕೆ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ರಾಜಕೀಯದಲ್ಲೂ ಮಾದಿಗರಿಗೆ ಒಂದು ಬೆಲೆ ಇಲ್ಲ. ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾರ್ವತ್ರಿಕ ವಯೋಜನ ಓಟ್ ಹಕ್ಕನ್ನು ತಂದುಕೊಟ್ಟಿದ್ದಾರೆ. ನೀವು ರಾಜರಾಗಿರಿ ಅಂತ ಹೇಳ್ಬಿಟ್ಟು ಇವಾಗ ನೀವೇನು ಹೋರಾಟ ಮಾಡ್ತಾ ಇದ್ದೀರಿ, ಎಲ್ಲರೂ ಮತ್ತು ನೀವೇನು ದಲಿತ ಸಮಾಜದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಚುನಾವಣೆ ಸಮಯದಲ್ಲಿ ಮಾರಾಟ ಆಗ್ತಾರಲ್ಲ, ಅದೇನ ಪ್ರಶ್ನೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬೆಲೆ ಏನಿದೆ? ಈಗ ಮಾರಾಟ ಮಾಡೋದು ಜನಗಳಲ್ಲ, ಮಾರಾಟ ಆಗೋದು ಜನಗಳಲ್ಲ. ಜನಗಳನ್ನ ದಿಕ್ಕು ತಪ್ಪಿಸ್ತಕ್ಕಂಥ ದಲಿತ ಲೀಡರ್ಗಳೇನಿದ್ದಾರಲ್ಲ ಅವರೇ ಮಾರಾಟ ಆಗಿರೋದು. ಅವ್ರು ಮೊದಲು ಮಾರಾಟ ಆಗ್ತಾರೆ, ಆಮೇಲೆ ಜನಗಳನ್ನ ದಿಕ್ಕು ಸಂಭಾಳಿಸ್ತಾರೆ. ಇದು ಬಾಬಾ ಸಾಹೇಬರು ಹೇಳಿದ ಪ್ರಕಾರ ಜನಗಳಿದ್ದಾರೆ. ಆದರೆ ಇರತಕ್ಕಂಥ ಏನು ದಲಿತ ನಾಯಕರೇನಿದ್ದಾರೆ, ಹೋರಾಟಗಾರರೇನಿದ್ದಾರೆ, ರಾಜಕೀಯ ವ್ಯಕ್ತಿಗಳಿಗೆ ಮಾರಿ ಹೋಗಿದ್ದಾರೆ. ಸರ್, ಆಮೇಲೆ ಕೆಲವರು ಸಮಾಜದಲ್ಲಿ ನಾನು ಕೇಳಲ್ಪಟ್ಟೆ ಈ ಹೋರಾಟಗಳು ಕೆಲವೊಂದು ಮಾರಾಟಗಳಾಗ್ತದೆ ಅಂತ ನಮ್ಗೆ ಗೊತ್ತಾಗ್ತದೆ. ಯಾಕಂದರೆ ನೊಂದ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ, ಬಿ ಕೃಷ್ಣಪ್ಪ ಅವರಾಗಲಿ, ಮಾನ್ಯವಾದ ಕಾನ್ಸರ್ ಅವರಾಗಲಿ, ಅವರು ಗುಣಲಕ್ಷಣಗಳು, ನಾಯಕತ್ವ ಲಕ್ಷಣಗಳು ಈಗಿನ ಕಾಲದ ನಾಯಕರಲ್ಲಿ ಕೆಲವರು ಕಾಣ್ತಾ ಇಲ್ಲ. ಈಗ ಅಂತ ಹೇಳ್ತೀವಿ, ಈಗ ಮಾರಿದವ್ರಿಗೆ ಅವ್ರಿಗೆ ಗೊತ್ತಿರ್ತದೆ ನಾನು ಮಾರಿ ಹೋಗಿದ್ದೆ. ಆದರೆ ಈಗಲೂ ಇದ್ದಾರೆ, ಹೋರಾಟಗಾರರು ಇದ್ದಾರೆ, ಆಮೇಲೆ ಸತ್ಯವಂತರು ಇದ್ದಾರೆ, ನಿಯತ್ತರು ಇದ್ದಾರೆ, ಈಗಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಇದ್ದಾರೆ, ಬೇರೆ ಜಿಲ್ಲೆಯಲ್ಲಿ ಇದ್ದಾರೆ. ಈಗ ಕೆಲವು ಏನು ಹೋರಾಟ ಇದ್ದಾವಲ್ಲ, ಇದು ಇರಬೇಕು, ಈ ಹೋರಾಟ ಇರಬೇಕು. ಈ ಹೋರಾಟ ಜೊತೆಗೆ ನಾಗಮಂದಾಸದವರು ಏನು ಕೇಳಿದ್ದಾರೆ ದತ್ತಾಂಶ ಅದನ್ನು ಮಾಡ್ತಾ ಇದ್ದಾರೆ. ಕೆಲವು ಜನ ಪ್ರೊಫೆಸರ್ಗಳು ಮಾಡ್ತಾ ಇದ್ದಾರೆ. ಹೋರಾಟಗಾರ, ನಿಜವಾದ ಹೋರಾಟಗಾರ ಆ ಕೆಲಸ ಮಾಡ್ತಾ ಇದ್ದಾರೆ. ಕಾಂತರಾಜ್ ವರದಿ ಮತ್ತು ಎಜೆ ಸದಾಶಿವ ಆಯೋಗ ವರದಿ ಆಲ್ರೆಡಿ ಐತೆ ಸರ್. ಹೌದು, ಅದಕ್ಕೆ ತಗೊಂಡು ಅದು ಬೇಸ್ ಮೇಲೆ ತಗೊಂಡು ಈ ಕರ್ನಾಟಕ ಸರ್ಕಾರ ಇಷ್ಟೊತ್ತಿಗೆ ಮನ್ನಣೆ ಮಾಡಬೇಕಾಗಿತ್ತು. ಇವಾಗ ಏನು ಹೇಳ್ತಾರೆ ಅಂದರೆ, ಇವಾಗ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ KH ಮುನಿಯಪ್ಪ ಅವರನ್ನು ಹಾಗೂ ಅಬಕಾರಿ ಸಚಿವರನ್ನೇ ನಮ್ಮಲ್ಲಿ ಬಿಟ್ಬಿಟ್ಟು ನಮ್ಮನ್ನೇ ತುಳಿತಾ ಇದ್ದಾರೆ ಅಂತ ಒಂದು ವಾದ ಇದೆ. ಹಾಗಾಗಿ ಈಗ ಅವರು ನಮ್ಮ ಸಮುದಾಯದವರು ಇರೋದು 4 ಜನ, ಬೇರೆ ಸಮುದಾಯದವ್ರು ನಮ್ಮ ಬಲಗೈ ಸಮುದಾಯದವರು 16 ಜನ ಇರ್ತಾರೆ. ಇವರಿಬ್ಬರಲ್ಲಿದ್ದ ಇವ್ರಲ್ಲಿದ್ದು ಏನು ಸಾಧ್ಯ ಆಗ್ತದೆ? ಏನು ಸಾಧ್ಯ ಆಗ್ತಲ್ಲ. ಅವ್ರನ್ನ ನಾವು ಏನು ಬೇಯೋದು ಬೇಡ, ನಿಷ್ಠ ಮಾಡೋದು ಬೇಡ. ನಮ್ಮವ್ರ ಅಧಿಕಾರದಲ್ಲಿದ್ದಾರೆ, ಅವ್ರ ಮಟ್ಟಿಗೆ ಎಷ್ಟು ಪ್ರಯತ್ನ ಮಾಡಬೇಕಾಗಿದೆ ಮಾಡ್ತಾ ಇದ್ದಾರೆ. ಅವ್ರದ್ದೇನು ತಪ್ಪಿಲ್ಲ, ಇಬ್ಬರೇ ಇದ್ದಾರೆ. ಅವರು ರಾಜಕೀಯವಾಗಿ ನಾವು ಬಲಾಢ್ಯರಾಗಬೇಕಾಗಿದೆ ಅಷ್ಟೇ. ಸರ್, ಲಾಸ್ಟ್ ಕೊನೆ ಪ್ರಶ್ನೆ. ಸಂವಿಧಾನ ಬಂದು 75 ವರ್ಷಗಳಾಗಿದೆ. ಆದರೂ ಇವತ್ತಿಗೂ 75 ವರ್ಷ ಕಳೆದರೂ ಸಹ ಇವತ್ತು ಸಂವಿಧಾನಬದ್ಧವಾಗಿ ಸಂವಿಧಾನವನ್ನು ಹಕ್ಕುಗಳನ್ನು ಪಡೆಯಲಿಕ್ಕೆ ದಲಿತರ ಕೈಯಲ್ಲಿ ಆಗ್ತಾ ಇಲ್ಲ. ಇಷ್ಟು ಸಂಘಟನೆಗಳಿದ್ದು ಇದಕ್ಕೆ ತಾವೇ ಹೇಳ್ತೀರಾ? ಇಲ್ಲ, ಕೆಲವೊಂದು ಕಡೆ ಹೋರಾಟದಿಂದ ಮಾತ್ರ ಇದು ಸುಧಾರಣೆ ಆಗಿದೆ, ರಾಜಕೀಯದಿಂದ ಆಗಿಲ್ಲ. ಸಾಧ್ಯವಿಲ್ಲದ ಮಾತ್ರ. ಇವತ್ತು ಒಂದು ಕೇಸ್ ಅಟ್ರಾಸಿಟಿ ಆಗಬೇಕಾದ್ರೆ ರಾಜಕೀಯ ವ್ಯಕ್ತಿನೇ ನಿಂದಿರಿಸ್ತಾನೆ, ಹೋರಾಟಗಾರ ಅದನ್ನು ಕೇಸ್ ಮಾಡಿಸ್ತಾನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.